ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 23 ಮತ್ತು 24ರ ಒಂದು ಪ್ರಚಲಿತ ಘಟನೆಗಳನ್ನು ಇವತ್ತಿನ ತರಗತಿಗಳಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಕಳೆದ ದಿನಗಳಲ್ಲಿ ನಾನು 18, 19 ಮತ್ತು 20 ಮತ್ತು 21ನೇ ತಾರೀಕಿನಂದು ಕೆಲವು ಹಬ್ಬದ ಸಂಗತಿಯಿಂದ ಮತ್ತು ಇಲ್ಲಿ ಏನು ಕರೆಂಟ್ ಅಫೇರ್ಸ್, ಏನು ಮಂತ್ಲಿ ಕರೆಂಟ್ ಅಫೇರ್ಸ್ ಇದೆ, ಆ ಒಂದು ಕರೆಂಟ್ ಅಫೇರ್ಸ್ನ ಪ್ರಿಪರೇಷನ್ನ ಒಂದು ಸಂದರ್ಭದಲ್ಲಿ ತರಗತಿಗಳನ್ನು ಮಾಡೋದಕ್ಕೆ ಆಗಿಲ್ಲ. ಕೆಲವು ತರಗತಿಗಳನ್ನು ಈ ವಿಡಿಯೋ ಅಥವಾ ಈ ಒಂದು ತರಗತಿ ಆದಮೇಲೆ 18, 19 ಆಯಿತು, 19, 20 ಆಯಿತು, ಈ ರೀತಿಯಾಗಿ ತರಗತಿಗಳನ್ನು ನಡೆಸ್ಕೊಡ್ತೇನೆ. ಅದರ ಬಗ್ಗೆ ಯಾವುದೇ ಆಗತಕ್ಕಂಥ ಒಂದು ವರಿ ಬೇಡ. ತರಗತಿಗಳು ಯಾವುವು ಕೂಡ ಮಿಸ್ ಆಗೋದಿಲ್ಲ, ಓಕೆನಾ. ಕರೆಂಟ್ ಅಫೇರ್ಸ್ ಮಾರ್ಚ್ 23 ಮತ್ತು 24 ಎರಡು ದಿನದ ಒಂದು ಕರೆಂಟ್ ಅಫೇರ್ಸನ್ನು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚಿನ ವರದಿ ಪ್ರಕಾರ 2025ರಲ್ಲಿ ಯಾವ ದೇಶವು ಅತಿ ಹೆಚ್ಚು ಮೀಥೇನ್ ಹೊರಸೂಸುವ ತೈಲ ಮತ್ತು ಅನಿಲ ತಾಣಗಳನ್ನು ಹೊಂದಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇರಾನ್, ರಷ್ಯಾ, ತುರ್ಕ್ಮೆನಿಸ್ತಾನ್ ಮತ್ತು ವೆನಿಜುವೆಲಾ ಅಂತ 4 ಆಪ್ಷನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಮೊದಲು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಕುಡಿಯೋದು ಅಥವಾ ಈ ಒಂದು ತರಗತಿಯ ಕೊನೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ತರಗತಿಯ ಒಂದು ಸಂಪೂರ್ಣ ಒಂದು ಮಾಹಿತಿಗಳು ಸಿಗ್ತಾ ಹೋಗ್ತದೆ, ಓಕೆನಾ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಈಗ ಮೊದಲನೇದಾಗಿ ನಾನು ಡೈಲಿ ಏನು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತೇನೆ, ಅದೇ ರೀತಿಯಲ್ಲಿ ಇವತ್ತಿನ ಒಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಬರೋಣ. ನೋಡಿ, ನೀವು ಇತ್ತೀಚೆಗೆ ಮಾರ್ಚ್ ತಿಂಗಳ ಒಂದು ಸಂಪೂರ್ಣ ಪ್ರಚಲಿತ ಘಟನೆಗಳ ವಿಡಿಯೋ ಈಗಾಗಲೇ ಬಂದಿದೆ ಅಥವಾ ತರಗತಿ ಬಂದಿದೆ. ಅದನ್ನು ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ನೋಡ್ಕೊಡ್ತೇನೆ, ಎಲ್ಲರೂ ಕೂಡ ನೋಡ್ಕೊಳ್ಳಿ. ಟೋಟಲ್ ಆಗಿ 100 ಪ್ರಶ್ನೆಗಳು ಇದ್ದಾವೆ. ಮಾರ್ಚ್ ತಿಂಗಳಲ್ಲಿ ಒಂದೂ ಪ್ರಶ್ನೆ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಅದಕ್ಕಾಗಿ ಆ ಒಂದು ಪ್ರಶ್ನೆಗಳನ್ನು ಒಂದ್ಸಲಿ ನೋಡ್ಕೊಳ್ತಾ ಹೋಗಿ ಅಥವಾ ಒಂದು PDF ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮಗೆ ಈ ಒಂದು ಮಾರ್ಚ್ ತಿಂಗಳ ಒಂದು ತರಗತಿನ ನೋಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ PDF ಕೂಡ ನೀವು ಬೈ ಮಾಡ್ಕೋಬೋದು. ಒಂದು ತಿಂಗಳ PDF ನೀವು 20 ರೂಪಾಯಿಗಳನ್ನು ಕಳಿಸಬೇಕು, ಅಥವಾ ಮಾರ್ಚ್ ತಿಂಗಳ PDF ಮಾತ್ರ 20 ರೂಪಾಯಿನ ಕಳಿಸಬೇಕು. ಹಿಂದಿನ ತಿಂಗಳು ಅಂದರೆ ಜನವರಿ ತಿಂಗಳದ್ದು ಬೇಕು ಅಂದರೆ ಬರೀ 10 ರೂಪಾಯಿ ಕಳಿಸಿದರೆ ಸಾಕು, ನೀವು ಜನವರಿ ತಿಂಗಳ ಒಂದು PDF ಪಡ್ಕೋಬೋದು. ಮಾರ್ಚ್ ತಿಂಗಳ ಒಂದು PDF ಯಾಕೆ ಇಷ್ಟು ಕಾಸ್ಟ್ ಅಂತ ನೀವು ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಮಾರ್ಚ್ ತಿಂಗಳಿನಲ್ಲಿ ಟೋಟಲ್ ಆಗಿ 100 ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೇನೆ. ಬೇರೆ ಬೇರೆ ತಿಂಗಳಿನಲ್ಲಿ ಟೋಟಲ್ ಆಗಿ 50, 60 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೆ. ಮಾರ್ಚ್ ತಿಂಗಳಿನಲ್ಲಿ ಟೋಟಲ್ ಆಗಿ 100 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಒಂದು ಕ್ವಶನ್ ಮಿಸ್ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಸ್ಕ್ಯಾನ್ ಮಾಡ್ಬೋದು. ಮತ್ತು ಸ್ಕ್ಯಾನ್ ಮಾಡಿರ್ತಕ್ಕಂಥ ಒಂದು ಸ್ಕ್ರೀನ್ಶಾಟನ್ನು udyogjeevan12@gmail.com ಎಂಬತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ ನೀವು ಕಳಿಸಬೇಕು. ನಿಮಗೇನಾದರೂ ಒಂದು ತಿಂಗಳ ಒಂದು PDF ಬೇಕು ಅಂತ ಅಂದರೆ 20 ರೂಪಾಯಿಗಳನ್ನು ಕಳಿಸಿ. ಕಳೆದ 6 ತಿಂಗಳ PDF ಏನಾದರೂ ಬೇಕಪ್ಪ ಅಂತ ಅಂದರೆ ನೀವು 60 ರೂಪಾಯಿಗಳನ್ನು ಕಳಿಸ್ಬೋದು. ಅದೇ 12 ತಿಂಗಳ ಒಂದು PDF ಬೇಕು ಅಂತ ಅಂದರೆ ನೀವು 100 ರೂಪಾಯಿಗಳನ್ನು ಕಳಿಸಿ ಈ ಒಂದು udyogjeevan12@gmail.com ಎಂಬತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ ಕಳಿಸಿದರೆ ನಿಮಗೆ ಸಂಪೂರ್ಣ ತಿಂಗಳ ಒಂದು PDFಗಳು ನಿಮಗೆ ಸಿಗುತ್ತವೆ. ಉತ್ತರಗಳು ಕೂಡ ಅದೇ ಒಂದು PDFನಲ್ಲಿ ನಿಮಗೆ ಕೊನೆಯಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಯೂಸ್ಫುಲ್ ಆಗ್ತದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಅದಾದ ಬಳಿಕ ಈಗ ಡೈರೆಕ್ಟಾಗಿ ನಮ್ಮ ಒಂದು ಮೋಟಿವೇಶನ್ ಕೋಟನ್ನು ನಾನು ಡೈಲಿ ತೆಗೆದುಕೊಂಡು ಬರ್ತೇನೆ. ಇವತ್ತು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಇವತ್ತಿನ ಕೋಟ್ ಏನಪ್ಪ ಹೇಳುತ್ತೆ ಅಂತ ಅಂದರೆ, ಎವ್ರಿ ಸನ್ರೈಸ್ ಈಸ್ ಅ ಸೆಕೆಂಡ್ ಚಾನ್ಸ್ ಟು ಶೈನ್ ಅಂತ ಇದೆ. ಅಂದರೆ ಏನಪ್ಪ ಇದು ಅಂತ ಅಂದರೆ, ನಾನು ಪ್ರತಿದಿನ ಬೆಳಗ್ಗೆ ತರಗತಿಗಳನ್ನು ಯಾವ ರೀತಿ ನಿಮಗೆ ಅಪ್ಲೋಡ್ ಮಾಡ್ತೇವೋ ಎವ್ರಿ ಬೆಳಗ್ಗೆ, ಅಂದರೆ ಪ್ರತಿದಿನ ಬೆಳಗ್ಗೆ ನೀವೇನಾದರೂ ನಮ್ಮ ತರಗತಿಗಳನ್ನು ನೀವು ನೋಡ್ಕೊಳ್ತಾ ಅಥವಾ ನೀವು ತರಗತಿಗಳನ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಮುಂದೆ ಹೋದ್ರಿ ಅಂತ ಅಂದರೆ ನಿಮಗೂ ಕೂಡ ಮುಂದೆ ಒಂದು ಏನು ಪರೀಕ್ಷೆ ಬರುವ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಶ್ನೆಗಳು ಕರೆಂಟ್ ಅಫೇರ್ಸಿಂದ ನಿಮಗೆ ಏನಾಗೋದಿಲ್ಲ, ಮಿಸ್ ಆಗೋದಿಲ್ಲ. ಅದಕ್ಕಾಗಿ ಏನಪ್ಪ ಹೇಳ್ತೇನೆ ಅಂತ ಅಂದರೆ, ಎವ್ರಿ ಸನ್ರೈಸ್ ಇದೆ ಸೆಕೆಂಡ್ ಚಾನ್ಸ್ ಟು ಶೈನ್. ಅಂದರೆ ನೀವೇನಾದರೂ ಹಿಂದೆ ತಪ್ಪು ಮಾಡಿದ್ದಲ್ಲಿ ಬೆಳಗಿನ ಜಾವ ಅಥವಾ ಎವ್ರಿ ಏನು ಸೂರ್ಯ ಉದಯ ಆಗ್ತಕ್ಕಂಥ ಒಂದು ಪ್ರತಿದಿನ ಏನಿದೆ ಅದು ನಿಮಗೆ ಹೊಸದಾಗಿ ಇರುತ್ತೆ. ಅದಕ್ಕಾಗಿ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಿ ಅಂತ ಇಲ್ಲಿ ಹೇಳ್ತೇನೆ, ಓಕೆನಾ. ಮೋಟಿವೇಶನ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಬೇಡಿ. ಯಾಕೆಂದರೆ ಇದು ಒಬ್ಬ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಯಿತು ಅಂತಲೂ ಕೂಡ ನನಗೆ ಅದರ ಒಂದು ಇದಿರುತ್ತೆ. ಅದಕ್ಕಾಗಿ ಮೋಟಿವೇಶನ್ ಕೋಟ್ನ ತೆಗೆದುಕೊಂಡು ಬರ್ತೇನೆ, ಓಕೆನಾ. ಈಗ ಡೈರೆಕ್ಟಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ, ಪ್ರಶ್ನೆಗಳು ಏನಿದೆ. ಮೊದಲನೇ ಪ್ರಶ್ನೆ, ಎಲಾನ್ ಮಸ್ಕ್ ಅವರು ಇತ್ತೀಚೆಗೆ ಯಾವ ಹೆಸರಿನ ಮಹತ್ವಾಕಾಂಕ್ಷೆಯ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಒಂದು ಚಿಪ್ಪನ್ನು ಉತ್ಪಾದನಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅಂತ. ನೋಡಿ, ಸಿಲಿಕಾನ್ ಫ್ಯಾಬ್, ಟೆರಾಫ್ಯಾಬ್, AI ಟೆಕ್ ಹಬ್, ನ್ಯೂರೋ ಚಿಪ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಎಲಾನ್ ಮಸ್ಕ್ ಅವರು ಇತ್ತೀಚೆಗೆ ತುಂಬ ನ್ಯೂಸಲ್ಲಿದ್ದಾರೆ, ಅದಕ್ಕಾಗಿ ಪ್ರಶ್ನೆ ಬರ್ತಾ ಇದೆ. ಇತ್ತೀಚೆಗೆ ಏನು ತಲೆಯಲ್ಲಿ ಚಿಪ್ಪನ್ನು ಹಾಕೋದ್ರ ಬಗ್ಗೆ ಇವರು ಏನು ಮಾತಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಏನು ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಎಲಾನ್ ಮಸ್ಕ್ ಅವರು ಇತ್ತೀಚೆಗೆ ಯಾವ ಹೆಸರಿನ ಮಹತ್ವಾಕಾಂಕ್ಷೆಯ ಕೃತಕ ಬುದ್ಧಿಮತ್ತೆ ಚಿಪ್ ಇದರ ಉತ್ಪಾದನಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಟೆರಾಫ್ಯಾಬ್ ಎಂಬತಕ್ಕಂಥದ್ದು. ಟೆರಾಫ್ಯಾಬ್ ಆಪ್ಷನ್ ಬಿ. ಟೆರಾಫ್ಯಾಬ್ ಎಂಬತಕ್ಕಂತಹ ಒಂದು AI ಚಿಪ್ ಏನಿದೆ ಇದರ ಒಂದು ಉತ್ಪಾದನಾ ಯೋಜನೆಯನ್ನು ಇವರು ಘೋಷಣೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ.
ನೋಡಿ, ಟೆಕ್ಸಾಸ್ನ ಆಸ್ಟಿನ್ನಲ್ಲಿ ಎಲಾನ್ ಮಸ್ಕ್ ಅವರು ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸಹಯೋಗದೊಂದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಚಿಪ್ ಉತ್ಪಾದನೆಯನ್ನು ಹೆಚ್ಚಿಸಲು ಟೆರಾಫ್ಯಾಬ್ ಎಂಬತಕ್ಕಂತಹ ಒಂದು ಬೃಹತ್ ಯೋಜನೆಯನ್ನು ಅನಾವರಣಗೊಳಿಸಿದ್ದಾರೆ. ತುಂಬ ನ್ಯೂಸಲ್ಲಿ ಇದೆ, ಪ್ರಶ್ನೆಗಳು ಬರ್ತವೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಬಹುದು. ಭಾರತದ ಯಾವ ನಗರವು 2028ರ ಒಂದು ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ನೋಡಿ ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಇದರ ಆತಿಥೇಯ ನಗರವಾಗಿ ಆಯ್ಕೆ ಮಾಡಿದೆ ಅಥವಾ ಹೋಸ್ಟ್ ಕಂಟ್ರಿ ಆಯ್ಕೆ ಆಗಿದೆ? ಭಾರತದ ಯಾವ ನಗರವು 2028ರ ವಿಶ್ವ ಒಳಾಂಗಣ ಕ್ರೀಡೆಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ, ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆತಿಥೇಯ ನಗರವಾಗಿ ಆಯ್ಕೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬೆಂಗಳೂರು, ನವದೆಹಲಿ, ಭುವನೇಶ್ವರ ಮತ್ತು ಹೈದರಾಬಾದ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಹಿಟ್ ಆಗ್ತವೆ ನಿಮ್ಮ ಒಂದು ತರಗತಿಗಳಲ್ಲಿ ಮತ್ತು ನಿಮ್ಮ ಒಂದು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಭುವನೇಶ್ವರ ತುಂಬ ಇಂಪಾರ್ಟೆಂಟು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಭುವನೇಶ್ವರದಲ್ಲಿ ಭಾರತದ ಒಂದು 2028ರಲ್ಲಿ ನಡೆತಕ್ಕಂತಹ ಒಂದು ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆತಿಥೇಯ ನಗರವಾಗಿ ಇದು ಆಯ್ಕೆ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಬಹುದು. ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂತಹ ಒಂದು ಲಿಟಾನಿ ಎಂಬತಕ್ಕಂಥ ಒಂದು ನದಿ ಯಾವ ದೇಶದಲ್ಲಿ ಹರಿಯುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಸ್ರೇಲ್, ಸಿರಿಯಾ, ಲೆಬನಾನ್ ಮತ್ತು ಜೋರ್ಡಾನ್ ಇದೆ. ತುಂಬ ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳು ತುಂಬ ನ್ಯೂಸಲ್ಲಿದೆ. ಲಿಟಾನಿ ನದಿ ಯಾಕಪ್ಪ ನ್ಯೂಸಲ್ಲಿದೆ ಅಂತಂದರೆ ಇತ್ತೀಚೆಗೆ ಇಸ್ರೇಲ್ ಮತ್ತು ಲೆಬನಾನ್ ಒಂದು ಪ್ರದೇಶ ಇದೆ, ಅಲ್ಲಿ ಈ ಒಂದು ನದಿ ಹರಿತಕ್ಕಂಥದ್ದು. ಅದರಲ್ಲಿ ಮೇನ್ ಯಾವ ದೇಶದಲ್ಲಿ ಹರಿಯುತ್ತೆ ಅಂತ ನಾನು ಹೇಳ್ತೇನೆ. ಇಲ್ಲಿ ಸ್ವಲ್ಪ ಈ ಒಂದು ನದಿ ಏನಿದೆ ಯುದ್ಧದ ಸಂದರ್ಭದಲ್ಲಿ ಸ್ವಲ್ಪ ನ್ಯೂಸಲ್ಲಿದೆ, ಅದಕ್ಕಾಗಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಇರತಕ್ಕಂತಹ ಒಂದು ಲಿಟಾನಿ ಎಂಬತಕ್ಕಂಥ ಒಂದು ನದಿ ಯಾವ ದೇಶದಲ್ಲಿ ಹರಿಯುತ್ತದೆ ಅಂತ ಇಲ್ಲಿ ಪ್ರಶ್ನೆ ಏನಾದರೂ ಬಂತು ಅಂತಂದರೆ ಈ ನದಿ ಲೆಬನಾನ್ ದೇಶದಲ್ಲಿ ಹರಿತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್. ನೋಡಿ, ಲೆಬನಾನ್ ದೇಶ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಲಿಟಾನಿ ನದಿ ಯಾವ ಒಂದು ದಿಕ್ಕಿನಲ್ಲಿ ಹರಿಯುತ್ತೆ ಎಲ್ಲರೂ ಕೂಡ ಒಂದ್ಸಲಿ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಈ ದಿಕ್ಕು ಕೂಡ ಕೇಳ್ತಾರೆ, ಅದಕ್ಕಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ. 2026ರ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ, ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಅಂತ ಕರೀತಾರೆ. ಈ ಒಂದು ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಪಡೆದುಕೊಂಡರು ಅಥವಾ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ರಾಜೇಂದ್ರ ಸಿಂಗ್, ಕಾವೆ ಮದಾನಿ ಮತ್ತು ಪೀಟರ್ ಗ್ಲಿಕ್, ಜೋಹಾನ್ ರಾಕ್ಸ್ಟ್ರಾಮ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಅಂತ ಕೊಡ್ತಾರೆ. 2026ರ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಗ್ಲೀಷ್ನಲ್ಲೂ ಕೂಡ ಕ್ವಶನನ್ನು ತೆಗೆದುಕೊಂಡು ಬರೋದಕ್ಕೆ ಹೇಳ್ತಾರೆ. ನಾಳೆಯಿಂದ ಇಂಗ್ಲೀಷ್ನಲ್ಲೂ ಕೂಡ ನಿಮಗೆ ಪ್ರಶ್ನೆ ಸಿಗ್ತದೆ. ಇವತ್ತು ಸ್ವಲ್ಪ ತರಗತಿಗಳನ್ನು ಮಾಡೋದ್ರಲ್ಲಿ PDF ಅಥವಾ ಈ ಒಂದು ತರಗತಿಗಳನ್ನು ಶುರು ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು, ಅದಕ್ಕಾಗಿ ತಂದಿಲ್ಲ. ಓಕೆನಾ. ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಇದಕ್ಕೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಾವೆ ಮದಾನಿ ಎಂಬತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಸ್ಟಾಕ್ಹೋಮ್ ಜಲ ಪ್ರಶಸ್ತಿಗೆ ಕಾವೆ ಮದಾನಿ ಅವರು ಇಲ್ಲಿ ಭಾಜನರಾಗಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಸಂಭವಿಸುವ ಥರ್ಮಲ್ ರನ್ವೇ ಎಂಬತಕ್ಕಂಥದ್ದು ಇದು ಅಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ನೋಡಿ, ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಥರ್ಮಲ್ ರನ್ವೇ ಅಂತ ಒಂದು ಪದ ಬಳಸ್ತಾರೆ. ಈ ಒಂದು ಥರ್ಮಲ್ ರನ್ವೇ ಅಂದರೆ ಏನು ಅಂತ ನೋಡಿ. ಇದು ಬ್ಯಾಟರಿ ಶಕ್ತಿ ಸಂಪೂರ್ಣವಾಗಿ ಖಾಲಿಯಾಗುವುದು ಅಂತ ಕೊಟ್ಟಿದ್ದಾರೆ. ಅತಿಯಾದ ಬಿಸಿಯಿಂದಾಗಿ ಬೆಂಕಿ ಕಾಣಿಸಿಕೊಳ್ಳುವ ಸರಪಳಿ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಬ್ಯಾಟರಿ ಚಾರ್ಜಿಂಗ್ ವೇಗ ಹೆಚ್ಚಾಗುವುದು ಅಂತ ಕೊಟ್ಟಿದ್ದಾರೆ. ಬ್ಯಾಟರಿ ಬಾಳಿಕೆ ಕಡಿಮೆಯಾಗುವುದು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳು ನಿಮಗೆ ಪಕ್ಕಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಕ್ಕಂಥ ಒಂದು ಪ್ರಶ್ನೆಗಳಲ್ಲಿ ಬರ್ತವೆ, ಅದಕ್ಕಾಗಿ ತಂದಿದ್ದೇನೆ. ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಸಂಭವಿಸುವ ಥರ್ಮಲ್ ರನ್ವೇ ಎಂಬತಕ್ಕಂಥದ್ದು ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ಇದು ಏನಪ್ಪ ಅಂತಂದರೆ ಅತಿಯಾದ ಬಿಸಿಯಿಂದಾಗಿ, ತುಂಬ ನೋಡ್ಕೊಳ್ಳಿ, ಅತಿಯಾದ ಬಿಸಿಯಿಂದಾಗಿ ಬೆಂಕಿ ಕಾಣಿಸಿಕೊಳ್ಳುವ ಸರಪಳಿ ಕ್ರಿಯೆ ಅಂತ ಇಲ್ಲಿ ಕೇಳ್ತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಅತಿಯಾದ ಬಿಸಿಯಿಂದಾಗಿ ಬೆಂಕಿ ಕಾಣಿಸಿಕೊಳ್ತಕ್ಕಂಥ ಸರಪಳಿ ಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ ಥರ್ಮಲ್ ರನ್ವೇ ಅಂತ ಇಲ್ಲಿ ಕರೀತಾರೆ ಅಂತ ನೀವು ನೆನಪಿಟ್ಕೋಬೇಕು. ಪ್ರಶ್ನೆಗಳು ಡೈರೆಕ್ಟಾಗಿ ಬರ್ತವೆ. ನೀವು ಪರೀಕ್ಷೆ ಆದಮೇಲೆ ಬೇಕಾದರೆ ನೋಡ್ಬೋದು, ನಮ್ಮ ತರಗತಿಗಳನ್ನು ನೋಡ್ಬೋದು. ನಾನು ಬೇಕಾದರೆ ಆ ತರಗತಿಗಳನ್ನು ಮಾಡಿಕೊಡ್ತೇನೆ ಎಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ಅಂತ, ಅದಕ್ಕಾಗಿ ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗಿ. ಮತ್ತು ಇಲ್ಲಿ ಇವತ್ತಿನ ಒಂದು ಥಂಬ್ನೇಲ್ ಕ್ವಶನನ್ನು ನೋಡ್ಕೊಳ್ಳಿ. ಇತ್ತೀಚಿನ ವರದಿ ಪ್ರಕಾರ 2025ರಲ್ಲಿ ಯಾವ ದೇಶವು ಅತಿ ಹೆಚ್ಚು ಮೀಥೇನ್ ಹೊರಸೂಸುವ ತೈಲ ಮತ್ತು ಅನಿಲ ತಾಣಗಳನ್ನು ಹೊಂದಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ಇರಾನ್, ರಷ್ಯಾ, ತುರ್ಕ್ಮೆನಿಸ್ತಾನ್ ಮತ್ತು ವೆನಿಜುವೆಲಾ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ತುರ್ಕ್ಮೆನಿಸ್ತಾನ್ ಎಂಬತಕ್ಕಂಥ ದೇಶದಲ್ಲಿ ಇತ್ತೀಚಿನ ವರದಿ ಪ್ರಕಾರ ಅಂದರೆ 2025ರ ವರದಿ ಪ್ರಕಾರ ಈ ಒಂದು ದೇಶವು ಅಥವಾ ತುರ್ಕ್ಮೆನಿಸ್ತಾನ್ ದೇಶವು ಅತಿ ಹೆಚ್ಚು ಮೀಥೇನ್ ಹೊರಸೂಸುವ ತೈಲ ಮತ್ತು ಅನಿಲ ತಾಣಗಳನ್ನು ಹೊಂದಿರತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕಾಗಿ ನೆನಪಿಟ್ಕೊಳ್ಳಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು.
ಅದೇ ರೀತಿ ಇಲ್ಲಿ ಡೈರೆಕ್ಟಾಗಿ ಇವತ್ತಿನ ಪ್ರಶ್ನೆಗಳನ್ನು ಮುಗಿಸಿದ್ದೇನೆ. ಕೆಲವು ಆರ್ಟಿಕಲ್ಗಳನ್ನು ತೆಗೆದುಕೊಂಡು ಬಂದಿಲ್ಲ. ಮುಂದೆ ಬರ್ತಕ್ಕಂಥ ತರಗತಿಗಳಲ್ಲಿ ಆರ್ಟಿಕಲ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತೇನೆ. ಓಕೆನಾ? ನಿಮಗೇನಾದರೂ ಪ್ರಚಲಿತ ಘಟನೆಗಳ PDF ಬೇಕು ಅಂತಂದರೆ ಎಲ್ಲರೂ ಕೂಡ ಸಂಪರ್ಕ ಮಾಡಿ. udyogjeevan12@gmail.com ಬೇರೆ ಇಮೇಲ್ಗೆ ಕಳಿಸ್ಬೇಡಿ, ಇದೇ ಇಮೇಲ್ಗೆ ಕಳಿಸಿ. ಯಾಕೆ ಅಂತಂದರೆ ಕೆಲವು ವಿದ್ಯಾರ್ಥಿಗಳು ಅಮೌಂಟನ್ನು ಪೇ ಮಾಡಿರ್ತೀರ, ಇಮೇಲನ್ನು ಕಳಿಸ್ತಾ ಇಲ್ಲ. ಅವರಿಗೆ ಏನಪ್ಪ ಅಂತಂದರೆ PDF ಸಿಗೋದಿಲ್ಲ. ಅದಕ್ಕಾಗಿ ಸ್ಕ್ಯಾನರ್ ಮಾಡಿ ಅಮೌಂಟನ್ನು ಕಳಿಸಿ. udyogjeevan12@gmail.comಗೆ ನೀವು ಇಮೇಲ್ ಮುಖಾಂತರ ನೀವು ಸ್ಕ್ರೀನ್ಶಾಟ್ ಕಳಿಸಲೇಬೇಕು. ಯಾಕೆಂದರೆ ನೀವು ಅಮೌಂಟ್ ಕಳಿಸಿರ್ತೀರ, PDF ನಿಮಗೆ ಯಾವ ರೀತಿ ಕಳಿಸಬೇಕು ಅಂತ ನಾವು ಇಮೇಲ್ ಮುಖಾಂತರನೇ ಕಳಿಸೋದು. ಅದಕ್ಕಾಗಿ ಇಮೇಲ್ ಮುಖಾಂತರ ನೀವು ಏನು ಮಾಡಬೇಕು, ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು. 1 ತಿಂಗಳ PDF ಬೇಕು ಅಂತಂದರೆ 20 ರೂಪಾಯಿಗಳನ್ನು ಕಳಿಸಿ. ನೆಕ್ಸ್ಟು ಹಳೆಯ ತಿಂಗಳು ಅಂದರೆ ಮಾರ್ಚ್ ತಿಂಗಳದ್ದು ಮಾತ್ರ ಬೇಕು ಅಂದರೆ 20 ರೂಪಾಯಿ. ಕಳೆದ ಒಂದು ಫೆಬ್ರವರಿ ಆಗಿರ್ಬೋದು ಮತ್ತು ಜನವರಿ, ಡಿಸೆಂಬರ್ ಈ ರೀತಿಯಾಗಿ ತಿಂಗಳ ಒಂದು PDF ಬೇಕು ಅಂತಂದರೆ 10 ರೂಪಾಯಿ ಕಳಿಸಿರೂ ಕೂಡ ಸಾಕು. ಓಕೆನಾ? ಕಳೆದ 6 ತಿಂಗಳ PDF ಬೇಕು ಅಂತಂದರೆ 60 ರೂಪಾಯಿಗಳನ್ನು ಕಳಿಸಿ. ಹಾಗೆ 12 ತಿಂಗಳದ್ದು ಬೇಕು ಅಂತಂದರೆ 100 ರೂಪಾಯಿಗಳನ್ನು ಕಳಿಸಿ ನೀವು PDFಗಳನ್ನು ಪಡೆದುಕೊಳ್ಳಬಹುದು. ಇಮೇಲ್ ಕಡ್ಡಾಯವಾಗಿದೆ. udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಏನು ಮಾಡ್ಬೋದು, ಸ್ಕ್ರೀನ್ಶಾಟನ್ನು ಕಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಸತತ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಆಗ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.